ನಿನ್ನೆ ಪ್ರೀತಿಸುವೆ ಭಾಗ 46. ರಾಘವ್ ನೀರಲ್ಲಿ ಮುಳುಗಿ ಸತ್ತು ಹೋಗಿರಬಹುದು ಅಂತ ಎಸ್.ಐ. ಮುಖೇಶ್ ಹೇಳಿದಾಗ ಕಾವ್ಯ ಜೋರಾಗಿ ಅಳತೊಡಗಿದಳು. ಇಲ್ಲ, ನನ್ನ ಗಂಡನಿಗೆ ಏನೂ ಆಗಿರಕ್ಕಿಲ್ಲ, ಅವ್ರು ಜೀವಂತವಾಗಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮ ಮಾತನ್ನು ನಾನು ಕೇಳಕ್ಕೆ ರೆಡಿ ಇಲ್ಲ. ನನ್ನ ಗಂಡನ ಬಗ್ಗೆ ಈ ಥರ ಎಲ್ಲ ನೀವು ಹೇಳಬೇಡಿ, ಅವ್ರು ಬದುಕಿದ್ದಾರೆ. ಅವಳು ಅಳೋದನ್ನು ನೋಡಿದ ಅಜಯನಿಗೆ ಮನಸ್ಸಿಗೆ ತುಂಬಾನೇ ನೋವು ಉಂಟಾಯಿತು. ಅತಿಗೆ ಸಮಾಧಾನ ಮಾಡ್ಕೊಳ್ಳಿ, ಅವ್ರು ಹೇಳಿದಾಗೂ ಇನ್ನೂ ಒಂದಿನ ಕಾಯೋಣ. ಯಾರೇ ಗೊತ್ತು, ಅಷ್ಟೊತ್ತಿಗೆ ಅಣ್ಣ ಬಂದರೂ ಬರ್ಬೋದು. ನೀವೀಗ ಮನೆಗೆ ಹೋಗಿ, ನಾನು ಸ್ವಲ್ಪ ಹೊತ್ತಿನ ನಂತರ ಬರ್ತೀನಿ ಅಂತ ಅಂದಾಗ ಅವಳು ಅಳುತ್ತಾ ಮನೆಗೆ ಹೊರಟಳು. ಅವಳ ಹಿಂದೆನೆ ಸುಕೇಶ್ ಕೂಡ ಹೊರಟನು. ಅಜಯ್ ತನ್ನ ಅಣ್ಣನ ಬಗ್ಗೆ ಇನ್ನಷ್ಟು ವಿಚಾರ ತಿಳಿದುಕೊಳ್ಳಲು ಅಲ್ಲೇ ಉಳಿದನು. ಮುಖೇಶ್ ಅವರೇ, ಯಾರಿಗೆ ನನ್ನ ಅಣ್ಣನ ಮೇಲೆ ಅಷ್ಟೊಂದು ದ್ವೇಷ ಇದೆ? ಅತ್ತಿಗೆ ಹೇಳ್ತಾ ಇದ್ರು ಅಣ್ಣನಿಗೆ ಬೇಕಂತಲೇ ಮತ್ತೆ ಹುಚ್ಚಿಡಿಸಿದ್ರಂತ, ಅದು ನಿಜನಾ? ಅವರು ಹೇಳೋ ಮಾತಲ್ಲಿ ಸತ್ಯ ಇದೆ ಅನ್ಸುತ್ತೆ. ಯಾಕಂದ್ರೆ ಅಣ್ಣ ಸರಿಯಾಗಿ ಇದ್ದ, ಆ ಡಾಕ್ಟರ್ ಏನೋ ಕಿತಾಪತಿ ಮಾಡಿರ್ಬೇಕು. ನನಗೆ ಅವತ್ತೇ ಡೌಟ್ ಬಂದಿತ್ತು. ಅಮ್ಮ ಮತ್ತೆ ಅತ್ತೆ ಕಾರ್ಯ ಮಾಡಬೇಕಾಗಿತ್ತು. ಶಶಾಂಕ್ ಅಣ್ಣನ ಡೆಡ್ ಬಾಡಿನ ಅವ್ರ ಮನೆಗೆ ತಲುಪಿಸ್ಬೇಕಾಗಿತ್ತು. ಆದರೆ ಬ್ಯುಸಿಯಲ್ಲಿದ್ದೆ ನಾನು. ಆ ಕ್ಷಣದಲ್ಲಿ ನನಗೆ ಅಣ್ಣನ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಈಗ ಅನ್ನಿಸ್ತಾ ಇದೆ, ಅಣ್ಣನ ಮೇಲೆ ಸ್ವಲ್ಪ ಗಮನ ಹರಿಸಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ ಅಂತ. ಐ ಆಮ್ ನಾಟ್ ಶೋರ್, ಬಟ್ ನನ್ಗನ್ಸ್ತಾ ಇದೆ ಇದನ್ನೆಲ್ಲ ರೆಡ್ಡಿ ಮಾಡಿಸ್ತಾ ಇದ್ದಾನಂತ. ಯಾರು ಈ ರೆಡ್ಡಿ ಮುಖೇಶ್ ಅವರೇ? ಅಣ್ಣನ್ಗೆ ಹುಚ್ಚಿಡಿದಕ್ಕ ಅವನಿಗೆ ಏನ್ ಸಂಬಂಧ? ಅವನೊಬ್ಬ ಸ್ಮಗ್ಲರ್, ಎಲ್ಲ ಇಲ್ಲಿಗಲ್ ದಂಧೆನೂ ಮಾಡ್ತಾನೆ. ರಾಘವ್ ಮತ್ತು ನಾನು ಅವನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ವಿ. ಅವನಿಗೆ 5 ವರ್ಷ ಜೈಲು ಶಿಕ್ಷೆ ಕೂಡ ಆಗಿತ್ತು. ಈಗ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ. ಸೇಡಿಗೋಸ್ಕರ ಅವನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅವನ ಮೇಲೆ ಆಕ್ಷನ್ ತಗೋಬೋದಲ್ವಾ? ಅದೆಲ್ಲ ಅಷ್ಟು ಈಸಿ ಇಲ್ಲ. ಅವನ ಅಗೇನ್ಸ್ಟ್ ನಮಗೆ ಎವಿಡೆನ್ಸ್ ಸಿಗಬೇಕು, ಆಗಲೇ ನಾವು ಅವನನ್ನು ಅರೆಸ್ಟ್ ಮಾಡೋಕ್ಕಾಗೋದು. ಸುಮ್ಮನೆ ಅನುಮಾನದ ಮೇಲೆ ಹೋಗಿ ಅರೆಸ್ಟ್ ಮಾಡಿದರೆ ಅದು ನಮ್ಮ ತಲೆ ಮೇಲೆ ಬಂದು ಬೀಳುತ್ತೆ. ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವ್ನು ನಮ್ಮ ಮೇಲೆ ಮತ್ತೆ ತಿರುಗಿ ಬೀಳ್ಬೋದು. ನಾವು ತುಂಬ ಕೇರ್ಫುಲ್ ಆಗಿ ಕೆಲಸವನ್ನು ಹ್ಯಾಂಡಲ್ ಮಾಡಬೇಕು. ಅದೇನೇ ಆಗಲಿ, ಅಣ್ಣನಿಗೆ ನ್ಯಾಯ ಸಿಗಬೇಕು. ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ನಾನು ಮಾಡ್ತೀನಿ. ಅಣ್ಣ ಮತ್ತೆ ಜೀವಂತವಾಗಿ ಸಿಗಲ್ಲ ಅಂತೀರಾ ಮುಖೇಶ್ ಅವರೇ? ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿ ಸುಸೈಡ್ ಮಾಡ್ಕೊಂಡವ್ರು ಬದುಕಿ ಬಂದ ಇತಿಹಾಸನೇ ಇಲ್ಲ. ಮುಳುಗು ತಜ್ಞರಿಂದ ಮಾತ್ರ ಆ ಜಾಗದಿಂದ ಮೇಲಕ್ಕೆ ಬರೋಕ್ಕಾಗೋದು. ನಮ್ಮಂಥವರಿಂದ ಖಂಡಿತ ಬರೋಕ್ಕಾಗಲ್ಲ. ರಾಘವ್ ಬೇರೆ ಮೆಂಟಲ್ ಪೇಷಂಟ್. ಅವನು ಏನು ಮಾಡ್ತಾನಂತ ಅವನಿಗೆ ಗೊತ್ತಿರೋದಿಲ್ಲ. ನೋಡೋಣ, ಕಾಯೋಣ. ಅವನು ಸಿಕ್ಕಿಲ್ಲ ಅಂದರೆ ಅವನು ಡೆಡ್ ಬಾಡಿ ಹತ್ರ ಸಿಕ್ಕೇ ಸಿಗುತ್ತೆ. ನಿನ್ನ ಅತ್ತಿಗೆಯನ್ನು ಸಂಭಾಳಿಸ್ಕೊ. ಅವಳು ತುಂಬಾ ಸೆನ್ಸಿಟಿವ್ ಇದ್ದಾಳೆ. ಮತ್ತೆ ಅವಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಟ್ಟ ಕಷ್ಟ. ಆಯಿತು ಮುಖೇಶ್ ಅವರೇ, ನಾನೇನು ಬರ್ತೀನಿ. ಅಣ್ಣನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ಹೇಳಿ, ನಾನು ಕೂಡಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೊರಟನು. ಸುಕೇಶ್ ತನ್ನದೇ ಕಾರಲ್ಲಿ ಕಾವ್ಯಳನ್ನು ಕೂರಿಸಿಕೊಂಡು ಅವಳನ್ನು ಮನೆಗೆ ಡ್ರಾಪ್ ಮಾಡಲು ಹೊರಟನು. ಹೊತ್ತು ಅವಳ ಮುಖ ಎಲ್ಲ ಊದಿಕೊಂಡಿತ್ತು. ಅವಳ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಅತೀವ ವೇದನೆಯಾಯಿತು. ಎಷ್ಟೊಂದು ಸಲ ಅವಳ ಕಣ್ಣೀರನ್ನು ಒರೆಸಿ ಸಾಂತ್ವನ ಮಾಡಬೇಕು ಅಂತ ಅಂದುಕೊಂಡನು. ಆದರೆ ಒಳ ಮನಸ್ಸು ಅವನನ್ನು ತಡೀತಾ ಇತ್ತು. ಕಾವ್ಯ ಅವರೇ, ಅಳ್ಬೇಡಿ ಪ್ಲೀಸ್. ನೀವು ಈ ಥರ ಅಳೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಎಲ್ಲ ದೇವರಿಚ್ಛೆ, ನಮ್ಮ ಕೈಲಿ ಏನೂ ಇಲ್ಲ. ನಿಮ್ಗೇನಾದರೂ ಹೇಳಬೇಕಂತ ಅನ್ನಿಸಿದರೆ ಸಂಕೋಚ ಪಡಿದೆ ಅಂತ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸಾದ್ರೆ ಹಗುರ ಆಗುತ್ತೆ. ನೀವು ನನ್ನ ಅಣ್ಣನ ಮೂಲಕ ಪರಿಚಯ ಇರ್ಬೋದು, ಆದರೆ ನೀವು ನನಗೆ ಒಳ್ಳೆ ಫ್ರೆಂಡ್ ಥರ ಕಾಣಿಸ್ತೀರ. ನಾನು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡು ನಿಮ್ಮ ದುಃಖವನ್ನೆಲ್ಲ ನನ್ನ ಹತ್ರ ಶೇರ್ ಮಾಡಿ, ಆಗ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ಕೋತೀರ. ರಾಘವ್ ಬಿದ್ದ ಜಾಗದಲ್ಲಿ ತುಂಬ ಆಳವಾಗಿದೆ, ಹಾಗಾಗಿ ಅವ್ರು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ನಾನು ಹೇಳೋದು ನಿಮಗೆ ಹಿಡಿಸದೇ ಇರ್ಬೋದು, ಆದರೆ ಇದೇ ಸತ್ಯ. ಅವ್ರು ನಮ್ಮನೇಲಿ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡು ನೀವು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ಈ ಥರ ತಲೆ ಕಡಿಸ್ಕೊಂಡು ಇದ್ರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ನಿಮ್ಗೊಬ್ಳು ಮಗಳು ಇದ್ದಾಳಲ್ವಾ, ಅವಳಿಗೋಸ್ಕರನಾದ್ರೆ ನೀವು ಸ್ಟ್ರಾಂಗ್ ಆಗಬೇಕು. ನೀವು ಈ ಥರ ಇದ್ರೆ ಆ ಛಾಯೆ ನಿಮ್ಮನ್ನು ಹುರಿದು ಮುಕ್ಬಿಡ್ತಾಳೆ. ನಿಮ್ಮ ಗಂಡನ ಜೀವ ತೆಗೆದವಳು ನಿಮ್ಮ ಇದನ್ನ ಜೀವಕ್ಕೂ ಕೂಡ ಹಾನಿ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ.
ಯಾರು ಏನೇ ಅಂದರೂ ನನ್ನ ಗಂಡ ಸತ್ತಿದ್ದಾರೆ ಅಂತ ನಾನು ನಂಬಲ್ಲ. ಎಲ್ಲಿ ತನಕ ಅವ್ರ ಡೆಡ್ ಬಾಡಿ ಸಿಗಲ್ವ ಅಲ್ಲಿ ತನಕ ಅವ್ರು ಇಲ್ಲ ಅಂತ ನಾನು ನಂಬಲ್ಲ. ಆ ಛಾಯೆಗಳಿಂದ ನನ್ನ ಮನೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕಂತ ನನಗೆ ಚೆನ್ನಾಗೇ ಗೊತ್ತು. ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್. ನನಗೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ಬೇಕು ಅಂತ ಅನಿಸಿದ್ರೆ ಖಂಡಿತ ಹೇಳ್ಕೊಳ್ತೇನೆ. ಈಗ ನನಗೆ ನನ್ನ ಗಂಡ ಸಿಗೋವರೆಗೆ ಹೆಲ್ಪ್ ಮಾಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಅವ್ರು ಖಂಡಿತ ಬಂದೇ ಬರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆಯಿತು ಕಾವ್ಯ ಅವರೇ, ನೀವು ಅಂದ್ಕೊಳ್ಳೋ ಥರ ಅವ್ರು ಬಂದೇ ಬರಲಿ. ನಾನು ಹೇಳ್ತಿರೋ ಮಾತೆಲ್ಲ ಸುಳ್ಳಾಗಲ್ಲ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ನೀವು ನಗ್ನಗ್ತಾ ಇರಬೇಕು, ಅದೇ ನನಗೆ ಬೇಕಾಗಿರೋದು. ನಿಮ್ಮ ಮನೆ ಬಂತು, ಏನಾದರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡಿ. ಆಯಿತು ಅಂತ ಹೇಳಿ ಅವಳು ಕಾರಿನಿಂದ ಇಳಿದು ಮನೆಯೊಳಗೆ ಹೋದಳು. ಕಾವ್ಯ ಕಾರಿನಿಂದ ಇಳಿದು ಬರುತ್ತಿರುವುದನ್ನು ನೋಡಿದ ಛಾಯೆಯೊಳಗೆ ಹೊಟ್ಟೆ ಕಿಚ್ಚಾಗತೊಡಗಿತು. ದಿನಾನು ಇವಳು ಯಾರ ಜೊತೆ ಬರ್ತಾಳೆ? ಅವನು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ದುಡ್ಡಿರೋ ಮನುಷ್ಯ ಇರಬೇಕು. BMW ಕಾರಲ್ಲೇ ಬರ್ತಾನೆ. ನಿನ್ನೆ ಒಂದು ಕಾರಲ್ಲಿ ಬಂದಿದ್ದ, ಇವತ್ತು ನೋಡಿದ್ರೆ ಇನ್ನೊಂದು ಕಾರು. ಇವನ ಹತ್ರ ಎಷ್ಟು ಕಾರು ಇರ್ಬೋದು? ಇವರಿಬ್ಬರ ಮಧ್ಯೆ ಏನಾದರೂ ನಡೀತಾ ಇರ್ಬೋದಾ? ಹೇಳೋಕ್ಕಾಗಲ್ಲ. ಗಂಡ ಇಲ್ಲ ಅಂತ ದುಡ್ಡಿರೋನ ಜೊತೆ ಸುತ್ತಾ ಇರಬೇಕು. ನನ್ನ ಗಂಡ ಒಬ್ಬ ಇದ್ದಾನೆ, ಅವನಿಗೆ ಎಷ್ಟು ಹೇಳಿದ್ರೆ ಅಷ್ಟೇ. ಏನಾದರೂ ಆಗಲಿ, ಇವಳನ್ನು ಮಾತ್ರ ಈ ಮನೆಯಿಂದ ಓಡಿಸ್ಬೇಕು. ಯಾವತ್ತಾದರೂ ಒಂದಿನ ನನ್ನ ಗಂಡ ಆದವನ್ನ ನನ್ನ ಮಾತು ಕೇಳ್ತಾನೆ. ಆ ದಿನ ಇವಳಿಗೂ ಆ ಕಾರಿನವನಿಗೆ ಸಂಬಂಧದ ಕತೆ ಕಟ್ಟಿ ಇವಳನ್ನು ಈ ಮನೆಯಿಂದ ಓಡಿಸ್ತೀನಿ. ಮೊದಲು ರೆಡ್ಡಿಗೆ ಕಾಲ್ ಮಾಡಿ ವಿಷಯ ಏನು ಅಂತ ತಿಳಿಸ್ಕೊಳ್ಬೇಕು ಅಂತ ಅಂದುಕೊಂಡು ರೆಡ್ಡಿಗೆ ಕಾಲ್ ಮಾಡಿದವಳು. ಕಾಲ್ ರಿಸೀವ್ ಮಾಡಿದವನು, ಏನಕ್ಕೆ ಕಾಲ್ ಮಾಡ್ತಾ ಇದೆಯಾ? ನೀನಾಗಿ ನನಗೆ ಕಾಲ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ನನಗೇನೇನಾದರೂ ಕೆಲಸ ಇದ್ದರೆ ನಾನೇ ಕಾಲ್ ಮಾಡ್ತೀನಿ. ಈಗ ಕಾಲ್ ಕಟ್ ಮಾಡು. ಸರ್ ಒಂದು ನಿಮಿಷ, ನನಗೆ ರಾಘವನ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು. ಇವರೆಲ್ಲ ಸೇರ್ಕೊಂಡು ಅದೇನೋ ಗುಸು ಪಿಸು ಅಂತ ಮಾತಾಡ್ತಾ ಇರ್ತಾರೆ. ರಾಘವ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾನಂತ ಹೇಳ್ತಾ ಇದ್ರು. ಇವತ್ತು ನನ್ನ ಗಂಡ ಹಾಗೂ ರಾಘವನ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಅವಳು ಈಗ ತಾನೇ ಬಂದ್ಲು. ಅದು ಯಾರ ಜೊತೆ ಇರ್ತಾಳಂತ ಒಂದೂ ಗೊತ್ತಾಗ್ತಾ ಇಲ್ಲ. ವಿಷಯ ಏನಂತ ಯಾರೂ ನನ್ನ ಹತ್ರ ಬಾಯಿ ಬಿಡಲ್ಲ. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ರು. ನೀವಾದರೂ ಹೇಳಿ ಸರ್, ವಿಷಯ ಏನು ಅಂತ. ಆ DC ಸತ್ತೋಗಿದ್ದಾನಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಅವನು ಅದೇ ಮೆಂಟಲ್ ಹಾಸ್ಪಿಟಲಲ್ಲಿ ಇದ್ದಾನೆ, ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತವನು ನಡೆದಿರೋ ವಿಷಯವನ್ನೆಲ್ಲ ಛಾಯಾಳಿಗೆ ತಿಳಿಸಿದನು. ವಿಷಯ ತಿಳಿದವಳು ಖುಷಿಗೊಂಡು, ಅಬ್ಬಾ ಏನು ಸರ್ ನೀವು, ನಿಮ್ಮನ್ನು ಮೀರಿಸೋರು ಯಾರೂ ಇಲ್ಲ. ಅದೇನು ಪ್ಲ್ಯಾನ್ ಮಾಡಿದ್ದೀರಾ? ಇವನ ಸ್ಟೋರಿ ಹಿಡಿದುಕೊಂಡು ಒಂದು ಪ್ಯಾನ್ ಇಂಡಿಯಾ ಮೂವಿನೇ ಮಾಡ್ಬೋದು. ಆ ಲೆವೆಲ್ಗೆ ಇದೆ ಅವನ ಸ್ಟೋರಿ. ಆದರೂ ಸರ್, ಅವನ ಹೆಂಡತಿ ತುಂಬಾ ಚಾಲಾಕಿ. ಅವಳಿಗೆ ಏನಾದರೂ ರಾಘವ್ ಬದುಕಿರೋದು ಗೊತ್ತಾದರೆ ಇಡೀ ಹಾಸ್ಪಿಟಲನ್ನೇ ಜಾಲಾಡಿ ರಾಘವನನ್ನು ಕರೆದುಕೊಂಡು ಹೋಗ್ಬೋದು. ಈಗ ಅವಳು ಒಬ್ಬಳೇ ಇಲ್ಲ, ಅವಳ ಜೊತೆ ಯಾವನೋ ಒಬ್ಬನೇ ಇರ್ತಾನೆ. ಅವನ ಹೆಸರು ಅದೇನೋ ಸುಕೇಶ ಅಂತ ಇರ್ಬೋದು. ಅವನು ಆ SI ಮುಖೇಶನ ತಮ್ಮ. ಅವರಿಬ್ಬರ ಮೇಲೆ ಒಂದು ಕಣ್ಣಿಡು. ಅವರಿಬ್ಬರು ಜೊತೆಯಾಗಿರೋದು ನಮಗೆ ರಿಸ್ಕ್ ತರ್ಬೋದು. ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ತಿಳ್ಕೊ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಅವರಿಬ್ಬರನ್ನು ದೂರ ಮಾಡೋಕ್ಕೆ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ. ಅವರಿಬ್ಬರ ಬಗ್ಗೆ ನನ್ನ ಗಂಡನ ಕಿವಿ ಚುಚ್ಚಿದ್ರೆ ಒಂದಲ್ಲ ಒಂದಿನ ನನ್ನ ಗಂಡ ನನ್ನ ಮಾತು ಕೇಳ್ತಾನೆ. ಕೇಳುವ ಹಾಗೆ ನಾನು ಮಾಡ್ತೀನಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಏನೆಲ್ಲ ನಡೀತಾ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾನು ನಿಮ್ಗೆ ಕೊಡ್ತೀನಿ. ನೀವು ಆರಾಮಾಗಿರಿ ಸರ್. ಸರಿ, ನಿನಗೆ ವಹಿಸಿರೋ ಕೆಲಸನ ಕರೆಕ್ಟಾಗಿ ಮಾಡು. ನಾನೇನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ರಾಘವನ ಪರಿಸ್ಥಿತಿ ನೆನೆದುಕೊಂಡು ಛಾಯಳಿಗೆ ತುಂಬಾ ಖುಷಿಯಾಗತೊಡಗಿತು. ಪೊಲೀಸ್ ಸ್ಟೇಷನ್ನಿಂದ ಬಂದ ಮೇಲೆ ಕಾವ್ಯ ತನ್ನ ರೂಮ್ಗೆ ಹೋಗಿ ಜೋರಾಗಿ ಅಳತೊಡಗಿದಳು. ರಾಘವನ ಫೋಟೋ ಹಿಡಿದುಕೊಂಡು, ರೀ ಎಲ್ರಿ ಹೋಗಿದ್ದೀರಾ? ಎಲ್ಲರೂ ನೀವು ಸತ್ತು ಹೋಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ ನೀವು ಸತ್ತು ಹೋಗಿಲ್ಲ ಅಂತ. ನಿಮ್ಮನ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ರೀ. ಎಲ್ಲಿದ್ದರೂ ನನಗೋಸ್ಕರ ಆದರೂ ಬಂದುಬಿಡಿ ಪ್ಲೀಸ್ ಅಂತ ಜೋರಾಗಿ ಅಳುತ್ತಾ
ಫೋಟೋವನ್ನು ತನ್ನ ಎದೆಗೆ ಹಚ್ಚಿಕೊಂಡಳು. ಇತ್ತ ಮೆಂಟಲ್ ಹಾಸ್ಪಿಟಲ್ನಲ್ಲಿ ರಾಘವನನ್ನು ಬೇರೊಂದು ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಲಾಗಿತ್ತು. ಅವನು ಇದ್ದ ರೂಮಿನಲ್ಲಿ ಬರೀ ಒಂದು ಕಡೆ ಮಾತ್ರ ಸೂರ್ಯನ ಬೆಳಕು ಕಾಣುತ್ತಿತ್ತು. ಅವನು ಅಲ್ಲೇ ಯಾವಾಗಲೂ ಕುಳಿತುಕೊಂಡು ಗೋಡೆಯ ಮೇಲೆ ಏನೋ ಗೀಚುತ್ತಿದ್ದನು. ಸಿಸ್ಟರ್ ಪೂರ್ಣಿ ಅವನಿಗೆ ಮೆಡಿಸಿನ್ ಕೊಡಲು ಬಂದಾಗ ಅವಳಿಗೆ ಅವನನ್ನು ನೋಡಿ ಅಳು ಬರತೊಡಗಿತು. ಅವನು ಗೋಡೆಯಲ್ಲಿ ಏನೋ ಬರೆಯುತ್ತಿದ್ದನು. ಸಿಸ್ಟರ್ ಅವನ ಹತ್ತಿರ ಬಂದು ಅವನು ಗೋಡೆಯ ಮೇಲೆ ಏನು ಬರೆಯುತ್ತಿದ್ದಾನೆ ಅಂತ ನೋಡತೊಡಗಿದಳು. ಗೋಡೆಯಲ್ಲಿ ಬರೆದ ಬರಹವನ್ನು ನೋಡಿ ಅವಳ ಕಣ್ಣಾಳಿಗಳು ತುಂಬಿ ಬಂದವು. ನೀನೊಂದು ಸುಂದರ ಕಾವ್ಯ, ನಿನಗಾಗಿ ನಾನು ಕಾಯುವೆನು ಜನ್ಮ ಜನ್ಮದವರೆಗೂ. ನೀನೊಂದು ಸುಂದರ ಕಾವ್ಯ, ನಿನಗಾಗಿ ನಾನು ಕಾಯುವೆನು ಜನ್ಮ ಜನ್ಮದವರೆಗೂ. ಓ ನನ್ನ ಪ್ರೀತಿಯ ಕಾವ್ಯ, ನೀ ಬರದೆ ಈ ಜೀವ ಹೋಗದು. ನೀ ಬರೋವರೆಗೂ ಈ ಜೀವ ನೋವು ಸಹಿಸದು. ನೀ ಬರೋವರೆಗೂ ಈ ಜೀವ ನೋವು ಸಹಿಸದು. ಒಂದು ಸಲ ಬಂದು ನನ್ನನ್ನು ಈ ನರಕದಿಂದ ಪಾರು ಮಾಡು. ನಿನ್ನ ಮಡಿಲಲ್ಲಿ ಸಾಯುವ ನನ್ನ ಆಸೆಯನ್ನು ಒಮ್ಮೆ ನೆರವೇರಿಸಿಕೊಡು. ನಿನ್ನ ಮಡಿಲಲ್ಲಿ ಸಾಯುವ ನನ್ನ ಆಸೆಯನ್ನು ಒಮ್ಮೆ ನೆರವೇರಿಸಿಕೊಡು. ಕವಿತೆ ಓದಿದ ಮೇಲೆ ಅವಳ ಕಣ್ಣಲ್ಲಿ ಜಿನುಗಿದ್ದ ಕಣ್ಣೀರನ್ನು ಒರೆಸಿ, ಎಂಥ ಪಾಪಿಗಳು ಇವರೆಲ್ಲ. ಪಾಪ, ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿಯನ್ನು ದೂರ ಮಾಡಿದ ಇವರಿಗೆ ನರಕ ಸಿಗುತ್ತೆ. ಹೇಗಾದ್ರೂ ಮಾಡಿ ಇವರು ಇಲ್ಲಿರೋದು ಇವರ ಹೆಂಡತಿಗೆ ತಿಳಿಸ್ಬೇಕು. ಇವರ ಹೆಂಡತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹೇಗೆ ಅವರನ್ನು ನಾನು ಹುಡುಕೋದು? ನಾನು ಏನಾದರೂ ಇವರಿಗೆ ಹೆಲ್ಪ್ ಮಾಡೋಕೆ ಹೊರಟಿದ್ದೀನಿ ಅಂತ ಡಾಕ್ಟರಿಗೆ ಗೊತ್ತಾದರೆ ಅವ್ರು ನನ್ನ ಜೀವಂತವಾಗಿ ಉಳಿಸಲ್ಲ. ಅವ್ರ ಹೆಂಡತಿ ಏನಾದರೂ ಈ ಹಾಸ್ಪಿಟಲ್ಗೆ ಮತ್ತೆ ಬಂದರೆ ನಾನು ಅವ್ರಿಗೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಕತೆ ಮುಂದುವರಿಯಿತು. ರಾಘವ್ ಬದುಕಿರ ಸತ್ಯವು ಸಿಸ್ಟರ್ ಪೂರ್ಣಿಯಿಂದ ಹೊರಬರುತ್ತಾ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.